ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಮೊನ್ನೆ 2 ದಿನದಿಂದ RSSನ ವಿಚಾರವಾಗಿ ರಾಜ್ಯಾದ್ಯಂತ ಚರ್ಚೆ ನಡೀತಾ ಇದೆ. ಮಾನ್ಯ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆರವರು ಈ ಸರ್ಕಾರಿ ಶಾಲಾ ಕಾಲೇಜುಗಳ ಆವರಣದಲ್ಲಿ ಮತ್ತೆ ಸರ್ಕಾರಿ ಅನುದಾನಿತ ಶಾಲಾ ಕಾಲೇಜಿನ ಆವರಣಗಳಲ್ಲಿ RSSನ ಕಾರ್ಯಚಟುವಟಿಕೆಗೆ ಅವಕಾಶ ನೀಡಬಾರದು ಅನ್ನುವಂತಹ ಒಂದು ಪತ್ರವನ್ನ ಮುಖ್ಯಮಂತ್ರಿಯವರಿಗೆ ಬರೆದಿದ್ದಾರೆ. ಅದಕ್ಕೂ ಮುಂಚೆ ಅನೇಕ ಸಂಘ ಸಂಸ್ಥೆಗಳು, ಬೇರೆ ಬೇರೆ ರೀತಿಯ ಚಳುವಳಿಗಾರರು, ಅಂದ್ರೆ ನಾವು ಮಾತ್ರ ಚಳುವಳಿ ಮಾಡುವಾಗ ಫ್ರೀಡಂ ಪಾರ್ಕ್ ಬಿಟ್ಟು ಬೇರೆ ಎಲ್ಲೂ ಕೂಡ ಹೋರಾಟ ಮಾಡಬಾರ್ದು, ಒಂದು ಮೊಂಬತ್ತಿ ಒಂದು ಕ್ಯಾಂಡಲ್ ಲೈಟ್ ಮಾರ್ಚ್ ಕೂಡ ಮಾಡಬಾರ್ದು, ಶಾಂತಿಯುತ ಪ್ರತಿಭಟನೆಗೆ ಬೇರೆ ಎಲ್ಲೂ ಅವಕಾಶ ಇಲ್ಲದೆ ಫ್ರೀಡಂ ಪಾರ್ಕ್ ಅಲ್ಲಿ ಮಾತ್ರ ಮಾಡಬೇಕು ಅಂತ ಹೇಳಿ ಸರ್ಕಾರ ನಿರ್ಬಂಧ ಹೇರಿ RSS ಅನ್ನುವಂಥ ಒಂದು ಅನ್ರಿಜಿಸ್ಟರ್ಡ್ ಸಂಘಟನೆಗೆ, ಇವತ್ತರೆಗೂ ನೋಂದಣಿಯೇ ಆಗದೆ ಇರುವಂತ ಒಂದು ಸಂಘಟನೆಗೆ ಎಲ್ಲೋ ಬೀದಿಯಲ್ಲಿ ಎಲ್ಲೂ ಕೂಡ ರಸ್ತೆಗಳಲ್ಲಿ ಅಥವಾ ಶಾಲಾ ಕಾಲೇಜಿನ ಆವರಣಗಳಲ್ಲಿ ದಂಡ ಇಟ್ಟುಕೊಂಡು ಅವರು ಪಥಸಂಚಲನ ಮಾಡುವಂತಹ, ಒಂದು ಸಭೆಯನ್ನು ನಡೆಸುವಂತಹ, ಅವರ ಶಿಬಿರಗಳನ್ನ ನಡೆಸುವಂತಹ ಅವಕಾಶಗಳನ್ನ ಯಾಕೆ ಕೊಟ್ಟಿದ್ದೀರಿ ಅಂತ ಹೇಳಿ ಚಳುವಳಿಗಾರರೆಲ್ಲರೂ ಕೂಡ ಸಾಮಾನ್ಯವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಸೊ ಎಲ್ಲಾ ಚಳುವಳಿಗಾರರು, ಹೋರಾಟಗಾರರು ಅಥವಾ ಪ್ರೋಗ್ರೆಸಿವ್ ಲೀಡರ್ಗಳು ಯಾರನ್ನ ಪ್ರಶ್ನೆ ಮಾಡ್ತಾರೆ ಸಾಮಾನ್ಯವಾಗಿ ಅಂತ ಹೇಳಿದ್ರೆ, ಯಾರು ವೈಚಾರಿಕವಾಗಿರುವಂತಹ ಮಂತ್ರಿಗಳನ್ನ ಪ್ರಶ್ನೆ ಮಾಡ್ತಾರೆ. ಸೊ ನಮ್ಮಲ್ಲಿ ವೈಚಾರಿಕವಾಗಿರುವಂತಹ ಕೆಲವು ಮಂತ್ರಿಗಳಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಸತೀಶ್ ಜಾರಕಿಹೊಳಿರವರು, ಆಮೇಲೆ ನಮ್ಮ ಸಂತೋಷ್ ಲಾಡ್ರವರು, ಪ್ರಿಯಾಂಕ್ ಖರ್ಗೆರವರು, ಈ ರೀತಿ ಕೆಲವು ಶಾಸಕರು ಮಂತ್ರಿಗಳಿರೋ ಕಾರಣ ಅದರಲ್ಲಿ ಯಾರು ತಮ್ಮ ಸಂಪರ್ಕದಲ್ಲಿ ಸಿಗ್ತಾರೋ ಅವ್ರಿಗೆ ಹೇಳ್ತಾರೆ. ಸೊ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಕಾಮನ್ ಆಗಿ ಈ ಒತ್ತಡ ಬಂದಿತ್ತು. ನಾನು ಕೂಡ ಮನವಿಯನ್ನ ಮಾಡಿದ್ದೇನೆ. ಸೊ ಈ ವಿಚಾರವಾಗಿನೇ ಮೊನ್ನೆ RSS 100 ವರ್ಷದ ಸಂಘ ಶತಾಬ್ದಿ ಅನ್ನುವಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಎಲ್ಲಾ ಜಿಲ್ಲಾ ತಾಲೂಕುಗಳು, ಎಲ್ಲಾ ಶಾಲಾ ಕಾಲೇಜುಗಳ ಆವರಣದಲ್ಲಿ ಈ ರೀತಿಯ ಸಭೆಗಳನ್ನ ಮಾಡ್ತಾ ಇತ್ತು. ಸೊ ಮೊನ್ನೆ ಪ್ರಿಯಾಂಕ್ ಖರ್ಗೆರವರು ಈ ರೀತಿಯಾಗಿ ಒಂದು ಪತ್ರವನ್ನ ಬರೆದಿದ್ದಾರೆ ಮುಖ್ಯಮಂತ್ರಿ ಅವರಿಗೆ. ಅವ್ರೇನು RSSನ ನಿಷೇಧ ಮಾಡಬೇಕು ಅಂತ ಹೇಳಿಲ್ಲ, ಬದಲಾಗಿ ಸರ್ಕಾರಿ ಶಾಲಾ ಕಾಲೇಜುಗಳು ಮತ್ತೆ ಸರ್ಕಾರಿ ಅನುದಾನಿತ ಶಾಲಾ ಕಾಲೇಜುಗಳೇನಿದೆ, ಯಾಕಂದ್ರೆ ಸರ್ಕಾರ ಸಂವಿಧಾನ ಹೇಳುತ್ತೆ ಸ್ಟೇಟ್ ಅಂಡ್ ರಿಲಿಜಿಯನ್ ಶುಡ್ ಆಲ್ವೇಸ್ ಬಿ ಸಪರೇಟ್ ಅಂತ ಹೇಳುತ್ತೆ. ಪ್ರಭುತ್ವ ಮತ್ತೆ ಧರ್ಮ ಯಾವಾಗ್ಲೂ ಬೇರೆ ಬೇರೆಯಾಗಿರ್ಬೇಕು, ಪ್ರಭುತ್ವಕ್ಕೆ ಯಾವುದೇ ಧರ್ಮ ಇರಬಾರ್ದು ಅಂತ ಹೇಳುತ್ತೆ. ಆದ್ರೆ ಇಲ್ಲಿ ಸರ್ಕಾರ ಅಂದ ತಕ್ಷಣ ಅಟ್ಲೀಸ್ಟ್ ಸರ್ಕಾರಿ ಶಾಲೆಗಳು, ಸರ್ಕಾರಿ ಅನುದಾನಿತ ಶಾಲೆಗಳ ಮೇಲೆ ತಾವು ಹಕ್ಕನ್ನ ಪ್ರಯೋಗ ಮಾಡಬಹುದು. ಆ ಕಾರಣಕ್ಕೆ ಅವರು ಸರ್ಕಾರಿ ಶಾಲೆ ಮತ್ತೆ ಸರ್ಕಾರಿ ಅನುದಾನಿತ ಶಾಲಾ ಕಾಲೇಜಿನ ಆವರಣಗಳಲ್ಲಿ ಈ ರೀತಿ ಅವಕಾಶ ಕೊಡೋ ತಪ್ಪು ಅಂತ ಹೇಳಿ ಇದನ್ನ ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಅದನ್ನೇ ಯೋಚನೆ ಮಾಡಬೇಕು. ನಮ್ಮ ಎಲ್ಲರ ಧ್ವನಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಆಲೋಚನೆ ಮಾಡಿದ್ದಾರೆ. ಶಾಲೆ ಕಾಲೇಜುಗಳಿಗೆ ನಾವು ಮಕ್ಕಳನ್ನ ಕಳಿಸೋದು ಯಾಕೆ? ಒಳ್ಳೆ ಓದ್ಲಿ, ಒಳ್ಳೆ ಶಿಕ್ಷಣ ಪಡೀಲಿ, ಒಳ್ಳೆ ಶಿಕ್ಷಣ ಪಡ್ಕೊಂಡು ಒಳ್ಳೆ ಉದ್ಯೋಗ ಪಡೀಲಿ, ಉದ್ಯೋಗ ಪಡ್ಕೊಂಡು ಒಳ್ಳೆ ಜೀವನವನ್ನ, ಒಳ್ಳೆ ಭದ್ರತೆಯ ಜೀವನವನ್ನ, ನೌಕರಿ ತಗೊಂಡು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡು ಒಂದು ವಾತಾವರಣನೂ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಮನೆ ಕಟ್ಕೊಂಡು ಈ ರೀತಿ ಇರ್ಲಿ ಅಂತ ನಾವೆಲ್ಲರೂ ಕೂಡ ಬಯಸ್ತೀವಿ. ಸಾಮಾನ್ಯವಾಗಿ ಎಲ್ಲಾ ತಂದೆ ತಾಯಿಗಳು ಕೂಡ ಅದನ್ನೇ ಬಯಸೋದು. ಸೊ ಅದನ್ನ ನಮ್ಮ ಧ್ವನಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ದಾರೆ. ಅಂತ ಶಾಲೆ ಕಾಲೇಜಲ್ಲಿ ಮಕ್ಕಳ ಮನಸ್ಸಿನಲ್ಲಿ ನಾವು ಪ್ರೀತಿಯನ್ನ ಬೆಸೆಯುವಂತ ಜಾಗದಲ್ಲಿ, ನಾವು ಅವ್ರಿಗೆ ಶಿಕ್ಷಣ ಹೇಳ್ಕೊಡುವಂತ ಜಾಗದಲ್ಲಿ ಹೋಗಿ ಹಿಜಾಬು ಅಥವಾ ಮುಸ್ಲಿಂ ದ್ವೇಷ ಅಥವಾ ಇನ್ನೊಂದು ಕ್ರಿಶ್ಚಿಯನ್ ದ್ವೇಷ, ಬೇರೆ ಬೇರೆ ರೀತಿ ವಿಚಾರಗಳನ್ನ ಹೇಳ್ತಾ ನಮ್ಮ ಧರ್ಮ ಅಪಾಯದಲ್ಲಿದೆ, ಹಿಂದೂಗಳೇ ಬಹುಸಂಖ್ಯಾತರು ಇರುವಂತ ದೇಶದಲ್ಲಿ ನಮ್ಮ ಧರ್ಮ ಅಪಾಯದಲ್ಲಿದೆ ಅಂತ ಪದೇ ಹೋಗಿ ಮಕ್ಕಳ ಮನಸ್ಸಿನಲ್ಲಿ ಕೋಮು ದ್ವೇಷವನ್ನ, ಕೋಮು ಭಾವನೆಯನ್ನ ಬಿತ್ತುವಂತ ಕೆಲಸ ಇವರು ಕಂಟಿನ್ಯೂ ಆಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸೊ ಅದನ್ನ ನಮ್ಮ ಧ್ವನಿಯಾಗಿ ಇಲ್ಲಿರುವಂತ ಲಕ್ಷಾಂತರ ಕೋಟ್ಯಾಂತರ ಪೋಷಕರೇನಿದ್ದಾರೆ ಅವರ ಧ್ವನಿಯಾಗಿ, ಅವರ ಪರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದಾರೆ. ಇದನ್ನ ಎಲ್ಲಾ ಪೋಷಕರು ಕೂಡ ಖುಷಿ ಪಡಬೇಕು. ಸಾಮಾನ್ಯವಾಗಿ ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೇನೆ, ನಮ್ಮ ಮಕ್ಕಳು ನಾವು ಒಳ್ಳೆ ಪ್ರೀತಿಯಿಂದ, ಒಳ್ಳೆ ರೀತಿಯಿಂದ ಬೆಳೆಸ್ಲಿಕ್ಕೆ ಇಚ್ಛೆ ಪಡ್ತೀವ, ಅಥವಾ ನಮ್ಮ ಮಕ್ಕಳು ಪ್ರತಿದಿನ ಬೆಳಿಗ್ಗೆ ಹೋಗಿ ದಂಡ ಹಿಡ್ಕೊಂಡು, ಯಾರು ನಮ್ಮ ಧರ್ಮದ ಮೇಲೆ ಅಪಾಯದಲ್ಲಿದೆ ಅಂತ ಹೇಳಿ ದಂಡ ಇಟ್ಕೊಂಡು, ಕತ್ತಿ ಇಟ್ಕೊಂಡು ಹೊರಗಡೆ ಹೋಗಿ ಹೋರಾಡಿ ಅಂತ ನಾವ್ ಯಾರಾದ್ರೂ ಹೇಳ್ತೀವ? ಅಥವಾ ನಮ್ಮ ಧರ್ಮ ಅಪಾಯದಲ್ಲಿದೆ, ಇನ್ನೊಂದು ಧರ್ಮದ ಮೇಲೆ ಹೋಗಿ ಯುದ್ಧ ಸಾರಿ ಅಂತ ನಾವು ಹೇಳ್ಕೊಡ್ತೀವ? ಅಥವಾ ನಮ್ಮ ಧರ್ಮ ಅಪಾಯದಲ್ಲಿದೆ, ನೀವು ಹೋಗ್ಬಿಟ್ಟು ಧರ್ಮಕ್ಕೋಸ್ಕರ ಪ್ರಾಣ ಕೊಡಿ, ಧರ್ಮಕ್ಕೋಸ್ಕರ ನಿಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಯಾವಾದ್ರೂ ಹೇಳ್ತೀವ ನಾವು? ಯಾವ ಪೋಷಕರು ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಕಳನ್ನ ನಾವೆಲ್ಲರೂ ಪ್ರೀತಿಯಿಂದಾನೇ ಬೆಳೆಸೋದು. ಇವ್ರು ಎಲ್ಲಾ ರಾಜಕಾರಣಿಗಳು ಯಾರು ಇವತ್ತು CT ರವಿಯಿಂದ ಹಿಡಿದು, ಶೋಭಾ ಕರಂದ್ಲಾಜೆಯಿಂದ ಹಿಡಿದು, ವಿಜೇಂದ್ರ ಅವರಿಂದ ಹಿಡಿದು, ಪ್ರತಿಯೊಬ್ಬ ಲೀಡರ್ ಯತ್ನಾಳ್ ಅವರಿಂದ ಹಿಡಿದು ನೋಡಿ, ಅವರ ಮಕ್ಕಳು ಹೈಫೈ ಆಗಿ, ಐಷಾರಾಮಿಯಾಗಿ, ದೊಡ್ಡ ಕಾಲೇಜುಗಳಲ್ಲಿ ಓದ್ಕೊಂಡು, ಫಾರಿನ್ಗಳಲ್ಲಿ ವಿದ್ಯಾಭ್ಯಾಸ ಪಡ್ಕೊಂಡು ಚೆನ್ನಾಗಿದ್ದಾರೆ ಅವರು. ಆದ್ರೆ ಇಲ್ಲಿ ಬೀದಿಯಲ್ಲಿ ಅವ್ರು ಬಯಸೋದು ನಮ್ಮಂತ ಬಡವರ ಮಧ್ಯಮ ವರ್ಗದ ಕುಟುಂಬದ ಮಕ್ಕಳು ಧರ್ಮಕ್ಕೋಸ್ಕರ ಹೋರಾಟ ಮಾಡಬೇಕು, ಧರ್ಮ ಅಪಾಯದಲ್ಲಿದೆ ಅಂತ ದೊಣ್ಣೆ ಇಟ್ಕೊಂಡು, ಖಾಕಿ ಚಡ್ಡಿ ಪ್ಯಾಂಟ್ ಹಾಕೊಂಡು, ಶರ್ಟ್ ಹಾಕೊಂಡು
ರೋಡಲ್ಲಿ ನಿಂತ್ಕೋಬೇಕು. ಸೊ ಈ ರೀತಿ ವಿಚಾರಗಳಿಂದ ದೂರ ಇರಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಇದ್ರಲ್ಲಿ ತಪ್ಪೇನಿದೆ? ನಿಮಗೆ ಒಂದೇ ಒಂದು ಎಕ್ಸಾಂಪಲ್ ನ ಕೊಡ್ತೀನಿ. ಈ ಫೋಟೋದಲ್ಲಿರುವಂತ ಈ ಪುಸ್ತಕ ಗಾಂಧೀಸ್ ಅಸಾಸಿನ್ ಅಂತ ಹೇಳಿ, ಗಾಂಧಿ ಹತ್ಯೆ ಏನಿದೆ ತಮ್ಗೆಲ್ರಿಗೂ ಗೊತ್ತಿದೆ. ನಾಥುರಾಮ್ ಗೋಡ್ಸೆ ಅಂತ ಹೇಳ್ಬಿಟ್ಟು ಈ ಗಾಂಧಿಯನ್ನ ಗುಂಡಿಕ್ಕಿ ಕೊಂದಂತ ವ್ಯಕ್ತಿ. ಈ ನಾಥುರಾಮ್ ಗೋಡ್ಸೆ ಯಾರು ಅಂತ ಹೇಳಿದ್ರೆ ಇದೇ ಸಂಘ ಪರಿವಾರ. ಇವತ್ತೇನು ಶಾಲಾ ಕಾಲೇಜುಗಳಲ್ಲಿ ಹೋಗಿ ಮಕ್ಕಳಿಗೆ ನಾವು ರಾಷ್ಟ್ರಭಕ್ತಿಯನ್ನು ಹೇಳ್ಕೊಡ್ತಾ ಇದೀವಿ, ರಾಷ್ಟ್ರೀಯತೆಯನ್ನು ಹೇಳ್ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ಲ, ಇದೇ ಸಂಘಟನೆಯ ಕಾರ್ಯಕರ್ತ ನಾಥುರಾಮ್ ಗೋಡ್ಸೆ. ಒಬ್ಬ ಟೈಲರ್. ನಾಥುರಾಮ್ ಗೋಡ್ಸೆ ದೊಡ್ಡ ಶ್ರೀಮಂತ ವ್ಯಕ್ತಿಯೂ ಅಲ್ಲ, ಅಥವಾ ದೊಡ್ಡ ಅಧಿಕಾರಿಯೂ ಅಲ್ಲ, ತುಂಬಾ ಹೈಯರ್ ಎಜುಕೇಶನ್ ಪಡ್ಕೊಂಡಿರುವಂತ ವ್ಯಕ್ತಿನೂ ಅಲ್ಲ. ಒಂದು ಬಡ ಮಧ್ಯಮ ಕುಟುಂಬದ ಒಬ್ಬ ವ್ಯಕ್ತಿ ಟೈಲರ್ ಕೆಲಸ ಮಾಡ್ಕೊಂಡು ಬಟ್ಟೆ ಹೊಲ್ಕೊಂಡಿರ್ತಾರೆ. ಅವ್ರ ತಲೆಯಲ್ಲಿ ಗಾಂಧೀಜಿಯನ್ನ ಗುಂಡಿಕ್ಕಿ ಕೊಲ್ಲುವಂತಹ ಅಷ್ಟೊಂದು ದ್ವೇಷ ಎಲ್ಲಿಂದ ಬಂತು? ಅವ್ರು ಫಾಲೋ ಮಾಡ್ತಿದ್ದಂತ ಸಿದ್ಧಾಂತ ಏನಿದೆ, RSS ಸಿದ್ಧಾಂತ, ಈ RSS ಸಿದ್ಧಾಂತ ಬಿತ್ತಿದಂತಹ ದ್ವೇಷ ಇದೆಯಲ್ಲ, ಆ ದ್ವೇಷ ಕಟ್ಟೆ ಹೊಡೆದು ಅಲ್ಲೋಗ್ಬಿಟ್ಟು ಗಾಂಧಿಯನ್ನ ಗುಂಡಿಕ್ಕಿ ಕೊಂದಿದ್ದು. ಗಾಂಧಿಯವರ ವಿಚಾರಗಳ ಜೊತೆಗೆ ನಿಮ್ಗೆ ಭಿನ್ನಾಭಿಪ್ರಾಯ ಇದ್ರೆ ಅದನ್ನ ಒಂದು ಡೈಲಾಗ್ ನಡೆಸಲಿಕ್ಕೆ ಎಲ್ಲಾ ರೀತಿಯ ಅವಕಾಶಗಳಿದೆ. ಚರ್ಚೆ ಮಾಡ್ಬೋದು, ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ಬೋದು. ನೀವು ಈ ದೇಶದ ಸಮಗ್ರತೆಗ ವಿರುದ್ಧವಾಗಿದ್ದೀರಿ, ದೇಶದ ಪ್ರಜಾಪ್ರಭುತ್ವ ವಿರುದ್ಧವಾಗಿದ್ದೀರಿ, ಈ ಸ್ವತಂತ್ರ ಭಾರತದ ಕಲ್ಪನೆ ನೀವು ಹೇಳ್ತಿರುವಂತಹ ದೃಷ್ಟಿಕೋನ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ವಿರುದ್ಧ ಹೋರಾಟ ಮಾಡ್ಲಿ, ಪ್ರಶ್ನೆ ಮಾಡ್ಲಿ. ಅದನ್ನ ಬಿಟ್ಟು ನಿಮ್ಮ ವಿಚಾರಗಳು ನಮ್ಗೆ ಒಪ್ಪಿಗೆ ಆಗ್ತಾ ಇಲ್ಲ ಅಂದ ತಕ್ಷಣ ಹೋಗಿ ಗುಂಡಿಕ್ಕಿ ಕೊಲ್ಲುವಂತಹ ಕೆಟ್ಟ ಮನಸ್ಥಿತಿಯನ್ನ ಯಾರು ಹೇಳ್ಕೊಟ್ರು ಗೋಡ್ಸೆ ಅವ್ರಿಗೆ? ಬಾಳಿ ಬದುಕಬೇಕಾಗಿರುವಂತ ವ್ಯಕ್ತಿ. ನಮ್ಮ ಮಕ್ಕಳಿಗೆ ಇದೇ ರೀತಿ ನಾವು ಹೇಳ್ಕೊಡ್ತೀವ? ನಮ್ಮ ವಿಚಾರವನ್ನ ಇವತ್ತು RSS ಅನ್ನ ವಿರೋಧ ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. ಪ್ರಿಯಾಂಕ್ ಖರ್ಗೆ ಅವ್ರನ್ನ ಗುಂಡಿಗೆ ಸಾಯಿಸಿ ಅಂತ ಎಷ್ಟು ಜನ ನಮ್ಮ ಮಕ್ಕಳನ್ನ ಕಳಿಸ್ತೀವ ನಾವು? ಸಾಧ್ಯ ಇಲ್ಲ. ನಮ್ಮ ಮಕ್ಕಳು ಒಳ್ಳೆ ರೀತಿಲಿ ಓದ್ಬೇಕು, ಒಳ್ಳೆ ರೀತಿಲಿ ಉದ್ಯೋಗ ತಗೋಬೇಕು, ದೊಡ್ಡ ನೌಕರಿ ತಗೋಬೇಕು, ಚೆನ್ನಾಗಿರ್ಬೇಕು ಅಂತಾನೆ ಪ್ರತಿಯೊಬ್ರು ತಂದೆ ತಾಯಿ ಬಯಸೋದು. ಆದ್ರೆ ಬೇರೆಯವ್ರ ಮಕ್ಕಳು ಹಾಳಾಗ್ಲಿ ಅಂತ ನಾವು ಬಯಸೋದು ಯಾಕೆ? ಗೋಡ್ಸೆ ಅಂತೆ ಆಗ್ಲಿ ಅಂತ ಎಷ್ಟು ಜನ ಬಯಸ್ತಾರೆ ಪೋಷಕರು? ಸಾಧ್ಯನೇ ಇಲ್ಲ ಹಾಗೆ ಬಯಸ್ಲಿಕ್ಕೆ ಅಂತ ವಿಚಾರಧಾರೆ. ಈಗ ಇವರ ಫ್ಯಾಮಿಲಿನ ತಗೊಳ್ಳಿ. ಇವರೇನೋ ಯಾರೋ ಬಿತ್ತಿದಂತ, ಯಾರೋ ಇಂಟಾಕ್ಸಿಕೇಟ್ ಮಾಡಿದಂತಹ ಕೋಮು ದ್ವೇಷವನ್ನ ತಲೆಗೆ ತುಂಬಿಕೊಂಡು ಯಾರ್ದೋ ಮಾತು ಕೇಳ್ಕೊಂಡು ಹೋಗಿ ಗುಂಡಿಗೆ ಸಾಯಿಸ್ಬಿಟ್ರು. ಆದ್ರೆ ಅವ್ರ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನಾಯ್ತು? ಅವ್ರು ಸತ್ತೋದ ನಂತರ ಅವ್ರ ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ನಾನು ಗೋಡ್ಸೆಯ ಮಗ, ನಾನು ಗೋಡ್ಸೆ ಮರಿ ಮೊಮ್ಮಗ ಅಂತ ಹೇಳ್ಬಿಟ್ಟು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಸಾಧ್ಯನಾ? ಅಂದ್ರೆ ನಿಮ್ ಮಕ್ಕಳು ಗೋಡ್ಸೆ ಅಂತೆ ಆಗ್ಬೇಕಾ? ಅಥವಾ ಎಲ್ರ ಜೊತೆಗೆ ಪ್ರೀತಿಯಿಂದ, ಎಲ್ರ ಜೊತೆಗೆ ಸಹಬಾಳ್ವೆಯಿಂದ, ಎಲ್ರ ಜೊತೆಗೆ ಭ್ರಾತೃತ್ವದಿಂದ ಬೆರೆಯುವಂತರಾಗ್ಬೇಕಾ? ನಾವು ಎಲ್ಲಾ ಪೋಷಕರು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು. ಇನ್ನೊಂದು ವಿಷಯ, ಇವ್ರು ಏನು ಹೇಳ್ತಾ ಇದ್ದಾರೆ, ಈ ರೀತಿ ಇದು ಹಿಂದೂ ರಾಷ್ಟ್ರ ಆಗ್ಬೇಕು, ನಮ್ಮ ಧರ್ಮ ಬಿಟ್ಟು ಬೇರೆ ಯಾರು ಕೂಡ ಇಲ್ಲಿರ್ಬಾರ್ದು, ಈ ರೀತಿಯ ಒಂದು ಪರಿಕಲ್ಪನೆ ಏನಿದೆಯಲ್ಲ, ಇದು ಫ್ಯಾಸಿಸ್ಟ್ ನ ಧೋರಣೆ. ಇದು ಫ್ಯಾಸಿಸ್ಟ್ ಶಕ್ತಿಗಳು. ಇದು ಒಂದ್ ರೀತಿ ಸರ್ವಾಧಿಕಾರಿ ಧೋರಣೆ ಅಂದ ತಕ್ಷಣ ನೀವು ಸ್ವಲ್ಪ ಇತಿಹಾಸನ ಕೆದಕ್ ನೋಡಿ. ಹಿಟ್ಲರ್ ಆಡಳಿತ ಹೇಗಿತ್ತು? ತಾವೆಲ್ಲರೂ ಕೂಡ ಇತಿಹಾಸವನ್ನು ಓದಿದ್ರಿ. ಇನ್ನೊಂದು ಪುಸ್ತಕ ತೋರಿಸ್ತೀನಿ ನಿಮ್ಗೆ, ಎ ಡೈರಿ ಆಫ್ ಎ ಯಂಗ್ ಗರ್ಲ್ ಅಂತ ಹೇಳ್ಬಿಟ್ಟು, ಆನಿ ಫ್ರಾಂಕ್ದು ಎ ಡೈರಿ ಆಫ್ ಎ ಯಂಗ್ ಗರ್ಲ್ ಅನ್ನುವಂತ ಪುಸ್ತಕ. ಈ ಪುಸ್ತಕದ 13 ವರ್ಷದ ಒಂದು ಹುಡುಗಿ ಬರೆದಿರುವಂತ, ಹಿಟ್ಲರ್ ಏನು ಈ ಫ್ಯಾಸಿಸಂ ಸರ್ವಾಧಿಕಾರವನ್ನ ಘೋಷಣೆ ಮಾಡ್ತಾನೆ, ಎಲ್ಲಾ ಯಹೂದಿಗಳನ್ನ ಒಂದೋ ಕೊಂದಾಕ್ಬೇಕು, ಇಲ್ಲಾಂದ್ರೆ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ತಾನೆ. ಆ ಟೈಮಲ್ಲಿ ಒಬ್ಬ ಯಹೂದಿ, ಒಂದು ಜ್ಯೂಸ್ನ ಒಂದು ಹುಡುಗಿ, 13 ವರ್ಷದ ಹುಡುಗಿ, ಇಡೀ ಫ್ಯಾಮಿಲಿ ಒಂದ್ ಕಡೆ ಸೀಲ್ ಡೌನ್ ಆಗುತ್ತೆ. ಒಂದು ಮನೆಯಲ್ಲಿ ಒಂದು ಬುಕ್ ರ್ಯಾಕ್ನ ಹಿಂದ್ಗಡೆ ಬಚ್ಚಿಟ್ಕೊಂಡು 2 ವರ್ಷಗಳ ಕಾಲ ಈ ಪುಸ್ತಕ ಡೈರಿಯನ್ನ ಬರೀತಾರೆ. ಆ ಹುಡುಗಿ ಬರೆದಿರುವಂತ ಇಂಥ ಪುಸ್ತಕವನ್ನ ಓದಿ, ಸರ್ವಾಧಿಕಾರಿ ಆಡಳಿತದಲ್ಲಿ, ಒಂದು ಫ್ಯಾಸಿಸ್ಟ್ ಆಡಳಿತದಲ್ಲಿ ಮನುಷ್ಯರ ಪರಿಸ್ಥಿತಿ ಹೇಗಿರ್ತದೆ ಅನ್ನೋದನ್ನ ಈ ರೀತಿ ಪುಸ್ತಕಗಳನ್ನ ಓದಿ ನಾವು ತಿಳ್ಕೋಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು, ಏನ್ ಹೇಳ್ತಾ ಇದೆ ಈ ಸಿದ್ಧಾಂತ, ಏನ್ ಹೇಳ್ತಾ ಇದೆ. ಇವರು ಸುಮಾರು 50 ರಿಂದ 55 ವರ್ಷಗಳ ಕಾಲ ಈ ದೇಶದ ತ್ರಿವರ್ಣ ಧ್ವಜವನ್ನೇ ಹಾರಿಸಿಲ್ಲ. ಇವರು ದೇಶದ ರಾಷ್ಟ್ರೀಯತೆಯನ್ನ ಹೇಳ್ಕೊಡ್ತಾ ಇದ್ದಾರೆ. ಇವ್ರು ರಾಷ್ಟ್ರಗೀತೆಯನ್ನ ಗೌರವಿಸಲಿಲ್ಲ. ಯಾರನ್ನೋ ಓಲೈಕೆ ಮಾಡುವಂತ ರಾಷ್ಟ್ರಗೀತೆ ಅಂತ ಹೇಳಿದ್ರು. ಇವ್ರದೇ ಒಂದು ರಾಷ್ಟ್ರಗೀತೆ ಇದೆ, ನಮಸ್ತೆ ಸದಾ ವತ್ಸಲೆ ತ್ವಯಾ ಹಿಂದೂ ಭೂಮಿ ಅನ್ನುವಂತಹ. ಸೊ ಈ ರೀತಿ ಇವರು ಈ ದೇಶದ ಪ್ರಜಾಪ್ರಭುತ್ವವನ್ನು ಒಪ್ಪೋದಿಲ್ಲ, ಈ ದೇಶದ ಸಂವಿಧಾನವನ್ನು ಒಪ್ಪೋದಿಲ್ಲ. ಇವ್ರು ನಿಜವಾಗ್ಲೂ ಈ ದೇಶದ ಸಂವಿಧಾನವನ್ನು ಒಪ್ಪೋರೇ ಆಗಿದ್ರೆ ಇವರು ಯಾಕೆ ಸಂಘವನ್ನ, RSS ಅನ್ನ ಇಲ್ಲಿಯವರೆಗೂ 100 ವರ್ಷ ಸಾಧನೆ ಅಂತ ಹೇಳ್ತಾ ಇದ್ದಾರೆ, ಯಾಕೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ? ಜಗತ್ತಿನ ಅತಿ ದೊಡ್ಡ ಸಂಘಟನೆ ಅಂತ ಹೇಳ್ತಾರೆ, ಅತಿ ಹೆಚ್ಚು ಸದಸ್ಯರಿರುವಂತಹ ಸಂಘಟನೆ ಅಂತ ಹೇಳ್ತಾರೆ, ಯಾಕೆ ಇವತ್ತಿನವರೆಗೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ? ಇದರ ಆಡಿಟ್ ಯಾಕೆ ಮಾಡಿಸ್ತಾ ಇಲ್ಲ? ಇದಕ್ಕೆ ಹರಿದು ಬರೆದಿರುವಂತಹ ಸಾವಿರಾರು ಕೋಟಿ ಹಣಗಳು ಎಲ್ಲಿಂದ ಬರ್ತಾ ಇದೆ?
ಅದನ್ನ ಯಾಕೆ ಯಾವತ್ತೂ ಕೂಡ ಗುಟ್ಟು ಬಿಡ್ಕೊಡ್ತಾ ಇಲ್ಲ. ಎಲ್ಲಿದೆ ಹಣ, ಯಾರು ನಿರ್ವಹಣೆ ಮಾಡ್ತಾ ಇದ್ದಾರೆ? ಹಾಗಾಗಿ ಒಂದ್ ವೇಳೆ ರಿಜಿಸ್ಟರ್ ಮಾಡ್ಕೊಂಡ್ರೆ ಇದೆಲ್ಲವನ್ನು ಆಡಿಟ್ ಮಾಡಿಸ್ಬೇಕಾಗ್ತದೆ, ಹಣ ಎಲ್ಲಿಂದ ಬರ್ತಿದೆ ಅಂತ ಹೇಳ್ಬೇಕಾಗ್ತದೆ. ಆಮೇಲೆ ರಿಜಿಸ್ಟರ್ ಮಾಡ್ಬೇಕಾದ್ರೆ ರಿಜಿಸ್ಟರ್ ಆಫೀಸ್ನಲ್ಲಿ ಈ ದೇಶದ ಸಂವಿಧಾನಬದ್ಧವಾಗಿ ಒಂದು ಯಾವ್ದಾರ ಸಂಘ ಸಂಸ್ಥೆನ ರಿಜಿಸ್ಟರ್ ಮಾಡ್ಬೇಕಾದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ಸೈನ್ ಹಾಕ್ಬೇಕಾಗ್ತದೆ. ಆ ನಿಯಮಗಳನ್ನ ಒಪ್ಕೋಬೇಕಾಗ್ತದೆ. ಈ ನೆಲದ ಕಾನೂನು ಏನಿದೆ, ಈ ಕಾನೂನಿನ ನಿಯಮಗಳನ್ನ ಒಪ್ಕೋಬೇಕಾಗತ್ತೆ. ಆದ್ರೆ ಇವರು ಈ ಕಾನೂನಿನ ವಿರೋಧಿಗಳು, ಈ ದೇಶದ ಸಂವಿಧಾನದ ವಿರೋಧಿಗಳು, ಈ ದೇಶದ ಪ್ರಜಾಪ್ರಭುತ್ವವನ್ನು ಒಪ್ಪದೇ ಇರುವಂತವ್ರು. ಈ ದೇಶಕ್ಕೆ ಸಂವಿಧಾನ ಜಾರಿ ಆದಾಗ, ಜಾರಿ ಆದಂತ ದಿನಾನೇ 1950 ಜನವರಿ 26 ಸಂವಿಧಾನ ಜಾರಿ ಆಗಿದ್ದ ದಿನಾನೇ ಪೆಂಡಾಲ್ ಕಟ್ಕೊಂಡು ಅದ್ರ ವಿರೋಧ ಮಾಡಿದವರು ಇವರು. ಈ ದೇಶದ ಇದೇ ಸಾವರ್ಕರ್ ಇಂದ ಹಿಡಿದು ಗೋಳ್ವಾಲ್ಕರ್ ಇಂದ ಹಿಡಿದು ಪ್ರತಿಯೊಬ್ರು ಕೂಡ ಮನುಸ್ಮೃತಿಯಿಂದ ಏನನ್ನು ತಗೊಳ್ದೇ ಇರುವಂತಹ ಸಂವಿಧಾನ ನಮ್ಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದವರು. ಅಥವಾ ಪಾಶ್ಚಿಮಾತ್ಯದಿಂದ ತಗೊಂಡ್ಕೊಂಡಿರುವಂತಹ ಅಂಶಗಳು ಪ್ರಜಾಪ್ರಭುತ್ವ. ಇವ್ರು ಹೇಳ್ತಾ ಇರೋದು ಈ ದೇಶ ನಡಿಬೇಕಾದ್ರೆ ಮನುಸ್ಮೃತಿ ಆಧಾರದ ಮೇಲೆ ನಡಿಬೇಕು, ಅದು ನಮ್ಮ ನಿಜವಾದ ಸಂಸ್ಕೃತಿ ಅಂತ ಹೇಳಿರುವಂತ ಸಂಘಟನೆ. ನಾವು ಇದರಿಂದ ಏನ್ ಕಲಿತೀವಿ? ನಮ್ಮ ಮಕ್ಕಳಿಗೆ ಏನ್ ಕಲಿಸ್ತೀವಿ? ನಮ್ಮ ನೆರೆಹೊರೆಯವರಿಗೆ, ನಮ್ಮ ಬಂಧು ಬಾಂಧವರಿಗೆ, ನಮ್ಮ ಜೊತೆಲಿರುವಂತ ಅಣ್ಣ ತಮ್ಮಂದ್ರಿಗೆ ನಾವು ಏನ್ ಹೇಳ್ಕೊಡ್ತೀವಿ? ಏನ್ ಸಂದೇಶ ಹೋಗುತ್ತೆ? ಇದೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ನಮ್ಮೆಲ್ಲರ ಧ್ವನಿಯಾಗಿ, ಈ ನಾಡಿನ ಎಲ್ಲಾ ಪೋಷಕರ ಧ್ವನಿಯಾಗಿ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ. ಅವರು ಪತ್ರವನ್ನ ಬರೆದಿದ್ದಾರೆ CMಗೆ. ಮಕ್ಕಳ ಮನಸ್ಸಿನಲ್ಲಿ, ಆ ಶಾಲಾ ಕಾಲೇಜಿನಲ್ಲಿ ಮಕ್ಕಳು, ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಮಕ್ಕಳು ಒಂದು 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 ತೋಟದಲ್ಲಿ ಹೇಗೆ ಬಗೆ ಬಗೆಯ ಹಣ್ಣುಗಳು, ಬಗೆ ಬಗೆಯ ಹೂವುಗಳು ಎಷ್ಟು ಸ್ವಚ್ಛಂದವಾಗಿ, ಎಷ್ಟು ಸುಂದರವಾಗಿ ಕಾಣುತ್ತೆ, ಆ ರೀತಿ ಶಾಲೆಯಲ್ಲಿ ಎಲ್ಲಾ ಜಾತಿ ಧರ್ಮ, ಎಲ್ಲಾ ರೀತಿಯ ಮಕ್ಕಳು, ಎಲ್ಲಾ ರೀತಿಯ ಸಂಸ್ಕೃತಿ ವಿಭಿನ್ನವಾಗಿ ಡೈವರ್ಸಿಟೀಸ್ ನೋಡಬಹುದು ನಾವಲ್ಲಿ. ಅಂತ ಶಾಲೆಯಲ್ಲಿ ಹೋಗಿ ನಾವು ಹಿಂದೂ ಧರ್ಮ ಅಪಾಯದಲ್ಲಿದೆ, ನಾವು ಹಿಜಾಬ್ನ ವಿರುದ್ಧ ಹೋರಾಟ ಮಾಡಬೇಕು, ನಾವು ಲವ್ ಜಿಹಾದ್ನ ವಿರುದ್ಧ ಹೋರಾಟ ಮಾಡಬೇಕು, ನಮ್ಗೆ ಕ್ರಿಶ್ಚಿಯನ್ರು ಹಾಗೆ ಮಾಡ್ತಾ ಇದ್ದಾರೆ, ಹೀಗೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಅವ್ರ ತಲೆಯಲ್ಲಿ, ಆ ಮಕ್ಕಳು ಬೆಳೀತಿರುವಂತ ಮಕ್ಕಳ ತಲೆಯಲ್ಲಿ ಈ ರೀತಿಯ ಕೋಮು ದ್ವೇಷವನ್ನ, ಕೋಮು ಹಿಂಸೆಯನ್ನ ಬಿತ್ತೋದ್ರ ಮೂಲಕ ಆ ಮಕ್ಕಳ ತಲೆಯನ್ನ ಕಲುಷಿತ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ನಮ್ಮೆಲ್ಲರ ಧ್ವನಿಯಾಗಿ ಮಾನ್ಯ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಂತ ಪ್ರಶ್ನೆ ಕೇಳಿದಂತಹ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ನಿರಂತರವಾಗಿ ಫೋನ್ ಕಾಲ್ಗಳು, ನಿರಂತರವಾಗಿ ನಿಂದನೆಗಳು, ಕೊಲೆ ಬೆದರಿಕೆಗಳು, ಎಷ್ಟು ಕೆಟ್ಟದಾಗಿ ಇವತ್ತು ಅವರು ಒಂದು ಎಕ್ಸಾಂಪಲ್ ಆಗಿ ಒಂದು ಆಡಿಯೋನ ಬಿಡುಗಡೆ ಮಾಡಿದ್ರು. ಅವ್ರ ತಾಯಿಯನ್ನ ನಿಂದನೆ ಮಾಡ್ತಾ ಇದ್ದಾರೆ ಅಷ್ಟು ಕೆಟ್ಟದಾಗಿ. ಅಂದ್ರೆ ಅವ್ರ ಸಂಸ್ಕೃತಿ ನೀವೇ ನೋಡಿ. ನಾನು RSS ಕಾರ್ಯಕರ್ತ, ನೀವು RSS ವಿರುದ್ಧ ಮಾತಾಡ್ತೀರಿ ಅಂತ ಹೇಳ್ತಿರುವಂತ ವ್ಯಕ್ತಿಯ, RSS ನಿಂದ ಬಂದಂತ ವ್ಯಕ್ತಿಯ ಸಂಸ್ಕೃತಿಯನ್ನ ನೀವೇ ನೋಡಿ. ಏನ್ ಹೇಳ್ಕೊಡ್ತಾ ಇದ್ದಾರೆ ಅವರು? ವಿಚಾರವನ್ನು ಒಪ್ಪದೇ ಇದ್ದ ತಕ್ಷಣ ಅವ್ರ ತಾಯಿ, ತಂಗಿ, ಅಕ್ಕಂದ್ರೆ ಎಲ್ಲರನ್ನೂ ಬೈಯುವಂತಹ ಇಂಥ ಕೆಟ್ಟ ಸಂಸ್ಕೃತಿಯನ್ನ, ಕೆಟ್ಟ ಸಂಸ್ಕೃತಿ ಹೇಳ್ಕೊಡುವಂತಹ ಸಂಘ ನಿಜವಾಗ್ಲೂ ಈ ನೆಲಕ್ಕೆ ಬೇಕಾ? ಅವ್ರ ವಿಚಾರಗಳು ನಮ್ಗೆಲ್ರಿಗೂ ಬೇಕಾ? ನಾವ್ ಯಾರಾದ್ರೂ ನಮ್ಮ ಮಕ್ಕಳು ಕೂಡ ಹೀಗೆ ವಿಷಪೂರಿತವಾಗಿ ಬೆಳೀಲಿ, ನಮ್ಮ ಹೆಣ್ಣು ವಿಷಕನ್ಯರಾಗಿ ಬೆಳೀಲಿ ಅಂತ ನಾವು ಬಯಸ್ತೀವ? ಖಂಡಿತ ಇಲ್ಲ. ನಾವೆಲ್ಲರೂ ಕೂಡ ಈ ಬುದ್ಧ ಹುಟ್ಟಿರುವಂತ ನೆಲ ಇದು. ಮಹಾತ್ಮ ಫುಲೆ, ನಾರಾಯಣ ಗುರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಪೆರಿಯಾರ್, ಕುವೆಂಪು, ಗಾಂಧೀಜಿ ಇವೆಲ್ಲರೂ ಹುಟ್ಟಿರುವಂತಹ, ಪ್ರೀತಿಯ ಸಂದೇಶವನ್ನ ಸಾರಿರುವಂತಹ, ಅಹಿಂಸೆಯನ್ನ ಬೋಧಿಸಿರುವಂತಹ ನೆಲ ಇದು. ಎಲ್ಲಾ ಜಾತಿ ಧರ್ಮಗಳು ಕೂಡ ಸಾವಿರಾರು ವರ್ಷಗಳಿಂದ ಒಂದು ವಿವಿಧತೆಯಲ್ಲಿ ಏಕತೆಯನ್ನ ಕಂಡುಕೊಂಡು ಬದುಕಿರುವಂತಹ ನೆಲ ಇದು. ಹಾಗಾಗಿ ಈ ನೆಲದಲ್ಲಿ ಈ ರೀತಿಯ ಕೋಮು ಶಕ್ತಿಗಳು ವಿಜೃಂಭಿಸೋದು ಬೇಡ ಅನ್ನೋದಾದ್ರೆ, ನಾವೆಲ್ಲರೂ ಕೂಡ ಈ ಕೋಮು ಶಕ್ತಿಯ ವಿರುದ್ಧ ಧ್ವನಿ ಎತ್ತಿರುವಂತಹ, ಆಮೇಲೆ ಈ ಫ್ಯಾಸಿಸ್ಟ್ ಶಕ್ತಿಯ ವಿರುದ್ಧ ಧ್ವನಿ ಎತ್ತಿರುವಂತಹ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಧ್ವನಿಯಾಗಿ ನಾವು ನಿಲ್ಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಇವ್ರು ಹೇಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆ ಚಪ್ಪಲಿ ಬಿಸಾಕಿದ್ರೋ, ಅದು ಕಾನೂನಿನ ಮೇಲೆ, ಈ ದೇಶದ ಸಂವಿಧಾನ ಪ್ರಜಾತಂತ್ರದ ಮೇಲೆ ಚಪ್ಪಲಿ ಬಿಸಾಕ್ದಂಗೆ ಮುಂದಿನ ದಿನಗಳಲ್ಲಿ ನಮ್ಗಳಿಗೂ ಕೂಡ ಅದೇ ದುರಂತ ಕಾದಿದೆ. ಅದನ್ನ ನಾವೆಲ್ಲ ಎದುರಿಸ್ಬೇಕಾಗ್ತದೆ. ಒಂದ್ ವೇಳೆ ನಾವೀಗ ಧೈರ್ಯ ತಗೊಳ್ತಾ ಇದ್ರೆ, ನಾವೀಗ ಪ್ರಜ್ಞಾವಂತರಾಗದೇ ಇದ್ರೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಜೈ ಭೀಮ್, ಜೈ ಸಂವಿಧಾನ್, ಜೈ ಭಾರತ್.